ಮಾಡಿಕೊಡಿ. ಅಕಸ್ಮಾತ್ ಅದು ಇಲ್ಲಾಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು ಬಿ ಎಲ್ ಒ ತೊಗೊಳ್ತಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಬೇಕಂದ್ರೆ ನಮ್ಮ ಆಧಾರಲ್ಲಿ ತುಂಬ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನು ನಮಗೆ ಡಿಜಿಟಲೈಸ್ ಮಾಡಿದರೆ ಕರ್ನಾಟಕ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ. ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮತ್ತು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ನಿಗದಿತ ಅವಧಿಯಲ್ಲಿ ಜನರಿಂದ ವಾಪಸ್ ತೊಗೊಂಡು ಡಿಜಿಟಲೈಸ್ ಮಾಡಲಿಕ್ಕೆ ಅನುಕೂಲ ಮಾಡಿರುವ ಎಲ್ಲ ಕರ್ನಾಟಕ ರಾಜ್ಯದ ರೆಕಗ್ನೈಸ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಬೂತ್ ಲೆವೆಲಲ್ಲಿ ವರ್ಕ್ ಮಾಡಿದ ಎಲ್ಲ ಬೂತ್ ಲೆವೆಲ್ ಏಜೆಂಟ್ಗಳಿಗೂ ಮತ್ತು ನನ್ನ ಬಿ ಎಲ್ ಒ ಮತ್ತು ಬಿ ಎಲ್ ಒ ಸೂಪರ್ವೈಸರ್ ಎಲ್ಲ ಅಧಿಕಾರಿಗಳಿಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ಸನ್ನು ತುಂಬಿ ಸೈನ್ ಮಾಡಿ ವಾಪಸ್ ಕೊಟ್ಟಿರುವ ಎಲ್ಲ ಮತದಾರರಿಗೂ, ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ತೀರ್ಕೊಂಡ ಸಂದರ್ಭದಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ಡೂಪ್ಲಿಕೇಟ್ ಇದ್ದ ಸಂದರ್ಭದಲ್ಲಿ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರರು ನನ್ನದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರೋದು 22,977 ಫಾರ್ಮ್ ಮಾತ್ರ. ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಒಂದು ನಿಮಿಷ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ನಮ್ಮಲ್ಲಿ ಸುಮಾರು ಒಂದು ಶಿಫ್ಟೆಡ್ ಮತ್ತು ಆಬ್ಸೆಂಟಿ ವೋಟರ್ಸ್ ಸುಮಾರು ಶಿಫ್ಟೆಡ್ ಮಾತ್ರ 66,64,000 ಆಗಿದ್ದಾರೆ. ಆಮೇಲೆ ಆಬ್ಸೆಂಟ್ ವೋಟರ್ಸ್ ಸುಮಾರು 16. ಇದು ಸುಮಾರು 80 ಲಕ್ಷ ವೋಟರ್ಸ್ ಮೇಲ್ಪಟ್ಟು ಈ ಕ್ಯಾಟಗರಿಗಳಿಗೆ ಬಂದಿರ್ತಾರೆ. ಇವರು ಅವರ ಅಡ್ರೆಸ್ಸಲ್ಲಿ ವಾಸ ಇರುವುದಿಲ್ಲ. ಈ ಎನ್ಯುಮರೇಷನ್ ಪೀರಿಯಡಲ್ಲಿ ಸಂಬಂಧಪಟ್ಟ ಈ ಮತದಾರರು ಅವರು 16/6/2026 ಮತದಾರರ ಪಟ್ಟಿಯಲ್ಲಿದ್ದ ವಿಳಾಸದಲ್ಲಿ ಅವರು ವಾಸ ಇದ್ದಿರುವುದಿಲ್ಲ. ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದಾದ್ರೂ ಭಾಗದಲ್ಲಿ ವಾಸ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಲಭ್ಯ ಆಗಿರ್ತದೆ, ದಯವಿಟ್ಟು ಫಾರ್ಮ್ 6 ಅಪ್ಲೈ ಮಾಡಿ ಅಂತ. ಈಗ ಈ ಶಿಫ್ಟೆಡ್ ಮತ್ತು ಆಬ್ಸೆಂಟಿ ಲಿಸ್ಟಲ್ಲಿ ಬಂದಿರೋ ಮತದಾರರು ಈಗಾಗಲೇ ಬೇರೆ ಎಲ್ಲಾದರೂ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಐ ರಿಕ್ವೆಸ್ಟ್ ಆಲ್ ಆಫ್ ದಮ್, ಇಫ್ ಯು ಆರ್ ನಾಟ್ ಎನ್ರೋಲ್ಡ್ ಎನಿವೇರ್ ಎಲ್ಸ್, I request all the absent and shifted voters, if you are living in Karnataka, kindly give Form 6. The Form 6 is available with every BLO. ಪ್ರತಿಯೊಂದು BLO ಹತ್ರನೂ Form 6 ಲಭ್ಯ ಮಾಡಿದ್ದೇವೆ. ಅದರಲ್ಲೂ GBA ವ್ಯಾಪ್ತಿಯಲ್ಲಿ 10 ಲಕ್ಷ Form 6 ಪ್ರಿಂಟ್ ಮಾಡಿ ನಿನ್ನೆ ಮತ್ತು ಇವತ್ತು ಎಲ್ಲ BLO ಹತ್ರ ಲಭ್ಯ ಮಾಡಲಾಗಿದೆ. ದಯವಿಟ್ಟು ಅದನ್ನು ಫಾರ್ಮ್ಸನ್ನು ಅವರು ಕನಿಷ್ಠ 8ನೇ ತಾರೀಕಿಂದಲೇ ಪಡ್ಕೋಬಹುದು. ಆನ್ಲೈನಲ್ಲಿ ಅಪ್ಲೈ ಮಾಡೋ ಆಪ್ಷನ್ನು ಇರ್ತದೆ. ಈಗಾಗಲೇ ಆನ್ಲೈನಲ್ಲಿ ಸುಮಾರು 3,80,000 ಮತದಾರರು ಫಾರ್ಮ್ 6 ಹಾಕಿದ್ದಾರೆ. ಅದರ ಮಾಹಿತಿನೂ ಕೊಟ್ಟಿದ್ದೀನಿ. ಐ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ, ಇಫ್ ಯು ಹ್ಯಾವ್ ನಾಟ್ ಗಿವನ್ ದಿ ಎನ್ಯುಮರೇಷನ್ ಫಾರ್ಮ್ ಆಲ್ರೆಡಿ, ಇಫ್ ಯು ಆರ್ ಇನ್ ದ ಆಬ್ಸೆಂಟಿ ಆರ್ ಶಿಫ್ಟೆಡ್ ಲಿಸ್ಟ್, ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕ, kindly apply Form 6 either by online or by the physical form which you can get from the BLO. ಈ ಮಾಹಿತಿನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಸಂದರ್ಭದಲ್ಲಿ ಈ ಡೆತ್, ಡ್ಯೂಪ್ಲಿಕೇಟ್, ಆಬ್ಸೆಂಟಿ, ಶಿಫ್ಟೆಡ್ ಅದರ್ಸ್ ಈ ಇರುವ ಈ 1,11,00,000 ಮತದಾರರು ಏನಿದ್ದಾರೆ, ಪ್ರತಿಯೊಂದು ಮತದಾರರಿಗೂ ಸಮೇತ ನಾವು ಮಹಜರನ್ನು ಮಾಡಿದ್ದೀವಿ. ಉದಾಹರಣೆಗೆ ಡೆತ್ ಕೇಸಲ್ಲಿ ಪ್ರತಿಯೊಂದು ಡೆತ್ ಕೇಸಲ್ಲೂ ಸಮೇತ ಐದರೇ ಡೆತ್ ಸರ್ಟಿಫಿಕೇಟ್ ಆರ್ ಎ ಸ್ಥಳ ಮಹಜರ್ ಸೈನ್ಡ್ ಬೈ ಅಟ್ಲೀಸ್ಟ್ 1 BLA ಈಸ್ ಅವೈಲೇಬಲ್ ವಿತ್ ಅಸ್. ಇದು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದೇ ಸಮೇತ ಆಬ್ಸೆಂಟಿ ಶಿಫ್ಟ್ ಎಲ್ಲ ವೋಟರ್ಸು ಮಾಡಿದ್ದಾರೆ. ನಾನು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಈಗಾಗಲೇ ACDO ಲಿಸ್ಟನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ತಲುಪಿಸ್ಕೊಡ್ತಾ ಇದೆ. BBP ವ್ಯಾಪ್ತಿಯಲ್ಲಿ ಎಲ್ಲ 7 ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ರಿಜಿಸ್ಟರ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ 7 ಪಾರ್ಟೀಸ್ ಇದೆ ಕರ್ನಾಟಕದಲ್ಲಿ. ಅವರೆಲ್ಲರಿಗೂ ಈ 48 ಲಕ್ಷ ಮತದಾರರು GBL ಏನಿದ್ದಾರೆ ಆ ಲಿಸ್ಟನ್ನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕಳಿಸ್ಕೊಡಲಾಗಿದೆ. BLO ಹಂತದಲ್ಲೂ ಸಮೇತ ಲಿಸ್ಟನ್ನು ಕೊಡಲಾಗಿದೆ. ಇಟ್ಸ್ ಬಿನ್ ಡಿಸ್ಪ್ಲೇಡ್ ದಿ BLO ಲೆವೆಲ್ ಆಲ್ಸೋ. ಐ ರಿಕ್ವೆಸ್ಟ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಆ್ಯಂಡ್ ದ ವೋಟರ್ಸ್ ಕೈಂಡ್ಲಿ ಚೆಕ್ ದ ಲಿಸ್ಟ್. ಅಕಸ್ಮಾತ್ ತಾವೇನಾದ್ರು ರಾಂಗ್ಲಿ ಮಾರ್ಕ್ ಆಗಿದ್ದರೆ 8ನೇ ತಾರೀಕೊಳಗೆ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಅದರಿಂದ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟಿಲ್ 8th ಈವ್ನಿಂಗ್ವರೆಗೂ ಅವಕಾಶ ನಮಗೆ ಇದ್ದೇ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದರೂ ರಾಂಗ್ಲಿ ಮ್ಯಾಪ್ ಆಗಿದ್ದರೆ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ತಮ್ಮ BLOಗೆ ಮಾಹಿತಿ ನೀಡಿದಲ್ಲಿ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಬಹುದಾಗಿದೆ.
ಇಷ್ಟು ವಿಷಯ ಗಮನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. Sir, what are the voters who have been denied the form by the BLO to? No, we have not denied any form to any voter. No BLO has the right to deny any enumeration form to the voter. It must have happened in the cases where the voter is not living in the particular address and they must have demanded. But otherwise, Give you the example, sir. if you could give example, we'll definitely inquire into it. I'm talking of somebody who is a well-known psychiatrist from Niman and also a well-known brain scientist who has been denied the form. Now we have time till 8th to set right or roll back whatever it is. If you, I will be very happy, kindly give me the information. We will immediately check with it. ಸರ್ ಇದೇ ರೀತಿ ಏನಾಗಿದೆ ಕಾವಲ್ ಬಸ್ನಲ್ಲಿ ಯಲಹಂಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅರ್ಲಿಯರ್ 2049 ಜಡ್ಜಸ್ ಆಫೀಸರ್ಸ್ ಎಲ್ಲರೂ ಇದ್ರು. ಎಲ್ಲರದು ಎಲ್ಲೆಲ್ಲ ಹೋಗಿದ್ರು, ಒಬ್ರು ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಕೇಳಿದ್ರೆ ಇದ್ರಲ್ಲಿಲ್ಲ, ಅವರು ಮ್ಯಾಪಿಂಗ್ ಮಾಡಕ್ ಹೋದ್ರೆ ಬೇರೆ ಬೇರೆ ಹೆಸರುಗಳು ಬರ್ತಾವ, ಅದು ಕೊಟ್ಟು ಬಿಟ್ಟು ಇದು ಮಾಡಿದೆ. ಅದು ನಿಮ್ಮಲ್ಲಿ ಸೆಟರೇಟ್ ಆಗ್ತಾನೆ ಇಲ್ಲ. 15 ದಿವಸ ದೇ ಆರ್ ಬ್ರಿಂಗ್ ದ ನೋಟಿಸ್ ಟು ಎಲೆಕ್ಷನ್ ಕಮಿಷನ್ ಅಂಡ್ ಈಗಲೇ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 4,43,04,632 ಮತದಾರರು ತನ್ನ ಎನಿಮಿನೇಷನ್ ಫಾರ್ಮ್ನ ವಾಪಸ್ ಕೊಟ್ಟಿದ್ದಾರೆ. ಎಲ್ಲಿ ವಾಪಸ್ ಕೊಟ್ಟಿಲ್ಲ ಅಲ್ಲಿ ಪ್ರತಿಯೊಂದು ಫಾರ್ಮ್ಗೂ ಸ್ಥಳ ಮಹಜರ್ ಮಾಡಲಾಗಿದೆ. ನಾನು ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಫ್ ಅಟ್ ಆಲ್ ಯಾರಿಗಾರು ರಾಂಗ್ ಆಗಿ ಮಾರ್ಕ್ ಆಗಿದ್ದರೆ ಅಥವಾ ಫಾರ್ಮ್ ಬಂದಿಲ್ಲ ಅಂದರೆ ನಮ್ಮ ಗಮನಕ್ಕೆ ಕೊಟ್ಟರೆ 8ನೇ ತಾರೀಕು ಒಳಗಾಗಿ ಸರಿಪಡಿಸಿಕೊಳ್ಳಲಾಗುವುದು. ಅದಕ್ಕೆ ನಾನು ಪದೇ ಪದೇ ಎಲ್ಲ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿ ಪ್ರೆಸ್ ಮೀಟ್ಲಿ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಪಾರ್ಟಿ ಮೀಟಿಂಗಲ್ಲೂ ಹೇಳ್ತಾ ಇದ್ದೀನಿ. ನಮಗೆ ಮಾಹಿತಿ ಕೊಡಿ. ಕೈಂಡ್ಲಿ ಗಿವ್ ದಿ ಪೋಲಿಂಗ್ ಸ್ಟೇಷನ್ ನಂಬರ್, ಕೈಂಡ್ಲಿ ಗಿವ್ ದಿ ನೇಮ್ ಆಫ್ ದಿ ವೋಟರ್ ಆರ್ ವಾಟ್ ಎವರ್ ಡೀಟೇಲ್ಸ್ ಯು ಹ್ಯಾವ್. ವಿತೌಟ್ ಡೀಟೇಲ್ಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಕಮೆಂಟ್ ಆರ್ ಟೇಕ್ ಆಕ್ಷನ್ ಆನ್ ದ ಕಂಪ್ಲೈಂಟ್. ನಾವು ವಿ ವಿಲ್ ವೆಲ್ಕಮ್ ಆಲ್ ದ ಸಜೆಷನ್ಸ್, all the issues raised to our notice. My only request to all the concerned, please give some details so that we can act immediately. ದಯವಿಟ್ಟು ತಾವು ಮಾಹಿತಿ ಕೊಟ್ಟರೆ ಕೊಡ್ತೀವಿ. ಸರ್ ಫಾರಂ 6 ಕೂಡ ಕೇಳಿದ್ದೀರಿ. ಇವಾಗ ಫಾರಂ 6 ಹೌದು, ಯಾರ್ದು ಶಿಫ್ಟೆಡ್ ಆಗಿದೆ ಏನಾಗಿದೆ ಅವರಿಗೆ. ಹೌದು. ಆದರೆ ಅದು ಈ SIR ಡೇಟ್ ಮುಗಿದ ಮೇಲೆ ನೀವು ಅದನ್ನ ಇದು ಮಾಡೋದಲ್ವಾ ಸರ್? ಈಗ ಫಾರ್ಮ್ 6 ಆನ್ಲೈನ್ ಈಗಲೇ ಸುಮಾರು 3,80,000 ಜನ ಅಪ್ಲೈ ಮಾಡಿದ್ದಾರೆ. ಆಲ್ ದ ವೆರಿಫಿಕೇಶನ್ ಸ್ಟಾರ್ಟ್. ಹೇಳ್ತೀನಿ ಸರ್. ಡ್ರಾಫ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ? ಇಲ್ಲ, ಒಂದು ನಿಮಿಷ. ಡ್ರಾಫ್ಟ್ ರೋಲಲ್ಲಿ ಈ ಫಾರ್ಮ್ 6 ಬೇರೆ ಯಾವುದು ಇರಲ್ಲ. ಯಾಕಂದರೆ ಫಾರ್ಮ್ 6 ಈಗ ಕೊಡ್ತಾ ಇದ್ದಾರೆ. ಡ್ರಾಫ್ಟ್ ರೋಲ್ ಎನ್ಯುಮರೇಷನ್ ಫಾರ್ಮ್ ನಾನು ಹೇಳಿದಿಲ್ಲ, 16/6/2026 ಯಾವುದು ಎಲೆಕ್ಟ್ರಲ್ ರೋಲಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ ಅವರುಗಳ ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಫಾರ್ಮ್ 6 ಯಾರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ 16/6/2026 ಇವತ್ತಿನ ತನಕ ಅಥವಾ ಇನ್ನು ಮುಂಬರುವ ದಿವಸದಲ್ಲಿ ಯಾರು ಫಾರ್ಮ್ 6 ಅಪ್ಲೈ ಮಾಡ್ತಾರೆ ಅವ್ರದ್ದು ಪೂರ ವೆರಿಫಿಕೇಷನ್ 17ನೇ ಆಗಸ್ಟಿಂದ ಸ್ಟಾರ್ಟ್ ಆಗುವುದು. BLO ಅವರು ಆ ಫೀಲ್ಡ್ ವೆರಿಫಿಕೇಷನನ್ನು 17ನೇ ಆಗಸ್ಟಿಂದ ಮಾಡ್ತಾರೆ. ಯಾರು 16/9/2026 ಒಳಗೆ ಫಾರ್ಮ್ 6 ಕೊಡ್ತಾರೋ ಅವ್ರ ಹೆಸರು ಪೂರ 17/10/2026 ಫೈನಲ್ ಲಿಸ್ಟಲ್ಲಿ ಇರುವುದು. BLOಗಳು ಫಾರಂ 6 ಅನ್ನ ತಗೊಳ್ತಾನೆ ಇಲ್ಲ. ನೀವು ಆಫ್ಟರ್ 8 ನಮಗೆ ಕೊಡ್ರಿ, ಇವಾಗ ನಮಗೆ ಇದೇ SIR ಇದಾಗಿದೆ, ನಾವು ಈಗ ತಗೊಳ್ಳಲ್ಲ ಅಂತ ನಿರಾಕರಿಸ್ತಿದ್ದಾರೆ. ಇಲ್ಲ, ನಿರಾಕರಿಸೇ ಮಾಡಿರುವುದಿಲ್ಲ. ಈಗ ಏನಾಗ್ತದೆ ಪ್ರಾಸೆಸ್. ಸರಿ, ಓಕೆ, ಸರಿ, ಓಕೆ. ಈಗ ಕೊಡಿ, ಈಗ ತಗೊಳ್ತಾರೆ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿವರೆಗೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಡ್ಯೂಟಿ ಇತ್ತು. ದೇ ವರ್ ಸಪೋಸ್ ಟು ಡೂ ದಿ ಎನ್ಯುಮರೇಷನ್ ಫಾರ್ಮ್ ವರ್ಕ್. ಆದ್ದರಿಂದ ಅವ್ರಿಗೆ ನಾವು ಅಫಿಷಿಯಲಿ ಹೇಳಿದ್ವಿ 8ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಇನ್ನೂ 3 ದಿನ ಮುಂಚೆನೇ ಇವತ್ತಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತಿಳಿಸಿದ್ವಿ. GBA ವ್ಯಾಪ್ತಿಗೆ ಮಾತ್ರ ಸುಮಾರು 10 ಲಕ್ಷ ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ. ಇನ್ನೂ ಎಷ್ಟು ಲಕ್ಷ ಫಾರ್ಮ್ಸ್ ಬೇಕಾದ್ರೂ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ವಿ. ನಾವು ಎಲಿಜಿಬಲ್ ವೋಟರ್ ಹತ್ರ ಮನವಿ ಮಾಡ್ತೀನಿ, ಬೇರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಯಾವುದೇ ಒಂದು ಭಾಗದಲ್ಲಿ ತಮ್ಮ ಹೆಸರು ಎಲ್ಲೂ ಎನ್ರೋಲ್ ಆಗದೇ ಇದ್ದಲ್ಲಿ ತಾವು ರಾಜ್ಯದಲ್ಲಿ ವಾಸ ಮಾಡ್ತಿದ್ರೆ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಫಾರ್ಮ್ 6 ಅವೈಲೇಬಲ್. ಲಾಸ್ಟ್ ಡೇಟೇ ಇಲ್ಲ ಫಾರ್ಮ್ 6ಗೆ, ಲಾಸ್ಟ್ ಡೇಟೇ ಇಲ್ಲ. ಯಾರ್ಯಾರು 16/9/2026 ಒಳಗೆ ಫಾರ್ಮ್ 6 ಅಪ್ಲೈ ನಮಗೆ ಸಬ್ಮಿಟ್ ಮಾಡ್ತಾರೋ ಅವ್ರ ಹೆಸರು 17/10 ಫೈನಲ್ ರೋಲಲ್ಲಿ ಇರ್ತದೆ. ಯಾರು 16/9 ಆದಮೇಲೆ ಕೊಡ್ತಾರೆ ಅವರು ಮತ್ತೆ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಸೇರ್ಪಡೆ ಆಗ್ತದೆ. ಸೊ ಡ್ರಾಫ್ಟ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17 ಆಗಸ್ಟ್, 17 ಆಗಸ್ಟ್. ಫೈನಲ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/10 ಅಕ್ಟೋಬರ್. ಸೊ ಯಾರ್ಯಾರು 17/16/9 ಒಳಗೆ ಕೊಡ್ತಾರೆ ಅವ್ರ ಹೆಸರು ಪೂರ 17/10 ಬರ್ತದೆ. ಬಾಕಿ ಅವ್ರ ಹೆಸರು ಸಪ್ಲಿಮೆಂಟ್ ಲಿಸ್ಟ್ಲಿ ಬರ್ತಾ ಇರ್ತದೆ. ಸೊ ಫಾರ್ಮ್ 6 ಕೊಡಲಿಕ್ಕೆ ಲಾಸ್ಟ್ ಡೇಟ್ ಎಂದು ಯಾವುದೂ ಇಲ್ಲ. ಯಾವುದು
ಪರ್ಮನೆಂಟ್ ಶಿಫ್ಟ್ ಅಂತ ಆಗಿರೋರ್ನ ಹಾ. ಅವ್ರನ್ನ ಈ SIR ಪ್ರಕ್ರಿಯೆ ಒಳಗಡೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಏನ್ ಕ್ರಮ ಕೈಗೊಂಡಿದೆ? ಈಗ ಎಲೆಕ್ಟ್ರಲ್ ರೋಲ್ ರಿವಿಷನ್ದು ಬಹುಮುಖ್ಯ ಒಂದು ಉದ್ದೇಶ ಏನಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅದೇ ಮುಖ್ಯ. ಈಗ ಶಿಫ್ಟ್ ಆಗಿರೋರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ನಮ್ಮ ಹತ್ರ ಆ ಮಾಹಿತಿ ಇದ್ದರೆ ಪರವಾಗಿಲ್ಲ. ಈಗ ಶಿಫ್ಟ್ ಅವರು ಆ ವಿಳಾಸದಲ್ಲಿ ಇಲ್ಲ ಎಂದು ಮಾತ್ರ ನಮಗೆ ಗೊತ್ತಾಗ್ತದೆ. ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ BLO ಹತ್ರ ಫಾರ್ಮ್ 6 ಲಭ್ಯ ಇಟ್ಟಿರ್ತೀವಿ. ಆನ್ಲೈನ್ ಆಲ್ಸೋ ದೇ ಕ್ಯಾನ್ ಅಪ್ಲೈ. ಸಾರಿ ಸರ್, ಶಿಫ್ಟ್ ಆಗಿರೋ